यह कर्म को देखने के लिए एक धार्मिक स्थान नहीं, कृष्ण लेने के लिए कुरुक्षेत्र नहीं। जब तक देवेगौड़ जीवित रहे तब तक किसका खेल नहीं चलेगा। ಬಿಸಿ ರಕ್ತ ಕುಡಿಯುವ ನರ ಹಂತಕ ಈ ದೇವೇಗೌಡ ಸುತ್ತಮುತ್ತ 70 ಹಳ್ಳಿಗೆ ಈ ದೇವೇಗೌಡನೇ ಸರ್ದಾರ। ಈ ಊರಿಗೆ ಈ ದೇವೇಗೌಡನೇ ಪಾಳೆಗಾರ। ಈ ಕಲಿಕಾಲವನ್ನೇ ನನ್ನ ಕಾಲಡಿಯಲ್ಲಿ ಮುದುರಿಕೊಂಡು ಕೂತಿರುವಾಗ ನನ್ನ ಯಾರು ಏನು ಮಾಡಕ್ಕಾಗಲ್ಲ। ಅಂದಮೇಲೆ 1000 ಹಳ್ಳಿಗೆ ಈ ದೇವೇಗೌಡನ್ನೇ ತರ್ಬೋದು। ಸೀತಾ, ನಾನು ಎಷ್ಟೋ ಸ್ತ್ರೀಯರ ಶೀಲವನ್ನು ಸರಿದು ನನ್ನ ಕಾಮದಾಸೆಯನ್ನು ತೀರಿಸಿಕೊಂಡಿದ್ದೇನೆ, ಆದ್ರೆ ನೀನೊಬ್ಬರೇ ಬಾಕಿ ಹೋಗಿದೆಯಾ? ಈ ಬೌದ್ಧರು ದೇವೇಗೌಡರನ್ನು ಬಿಟ್ಟು ಆ ಬಡ ಬಿಕಾರಿ ರಾಮನ ಹೆಂಡತಿಯಾಗಿ ಹೋದೆಯಲ್ಲ, ಹೋಗು। ರಾಮನ ಹೆಂಡತಿ ಆದ್ರೆ ಏನು? ನಿನ್ನನ್ನು ಒಂದಿಲ್ಲ ಒಂದು ದಿನ ನಿನ್ನ ದೇವಸ್ಥಕ್ಕೋ ಸಾವಿದ್ರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ। ನಿನ್ನ ಕುಟುಂಬವನ್ನು ಅಲ್ಲೋಲ ಕಲ್ಲೋಲ ಮಾಡಿ ನಿನ್ನನ್ನು ಬೀದಿ ಪಾಲು ಮಾಡಿದ್ರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ। ನನ್ನ ಕುತಂತ್ರದ ಬುದ್ಧಿಯಿಂದ ಆ ರಾಮನ ಹತ್ಯೆ
ಎಕರೆ ಹೊಲವನ್ನು ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ. ಈಗ ಆ ಭಿಕಾರಿ ಹತ್ತಿರ ಉಳಿಯುವುದು ಕೇವಲ 7 ಎಕರೆ ಜಮೀನು ಮಾತ್ರ. ಅದನ್ನು ಬಳಸಿಕೊಂಡ್ರೆ ಅವನೇ ಭಿಕ್ಷಾಧಿಪತಿ, ನಾನೇ ಕೋಟ್ಯಾಧಿಪತಿ. ಬಟ್ಟಾಗಿ ಏನು ಮಾಡ್ತೀರಿ? ಗೌಡ್ರ ಇಲ್ಲೇ ಅದನ್ರಿ, ಹಿಂಗ್ಯಾಕೆ ಬಿನಾಗ ನಡಿಯೋದ್ರಾಗ ಹೋದ್ರಾಕತ್ತೀರಿ? ಬಟ್ಟಂಗಿ ಹಂಗಲ್ರಿ ಗೌಡ್ರ, ನೀವ್ ಹಿಂಗ ಒದರಾಕತ್ತೀರಿ ಅಂದ ಮ್ಯಾಲ ಏನಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ಇರಬೇಕೇನೋ ಅಂದೆ. ಹೌದು ಬಟ್ಟಂಗಿ, ವಿಷಯವಿದೆ. ಸೀತಾ ನನ್ನ ಸತಿಯಾಗಿ ಬರಲಿಲ್ಲ, ಆ ರಾಮನ ಮದುವೆಯಾದಳು. ಅವಳ ಕುಟುಂಬವನ್ನು ಸರ್ವನಾಶ ಮಾಡಬೇಕು. ಕೇವಲ 50,000 ನನ್ನ ಹತ್ತಿರ ಸಾಲ ಪಡೆದಿದ್ದಕ್ಕಾಗಿ ಅವನ 10 ಎಕರೆ ಹೊಲವನ್ನು ಕಿತ್ಕೊಂಡ್ರು ಭೂಪ ನಾನು. ಗೌಡ್ರ ಹೊಲ ಅದೇನ್ ಬರ್ಸ್ಕೊಂಡ್ರಿ? ಕಟ್ಟುಕರಿಗೆ ಕುರಿ ಕಡಿಯೋದನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎಂದು ಹೇಳಿಕೊಟ್ಟಂತಾಯ್ತು ನಿನ್ನ ಮಾತಿನ ಅರ್ಥ. ಬಡವರಿಗೆ ಸ್ವಲ್ಪ ಸಾಲವನ್ನು ಕೊಟ್ಟು ಅವರ ಮನೆ ಆಸ್ತಿಯನ್ನು ಕಿತ್ತಾಕಿಕೊಂಡಿರುವೆ ನಾನು. ರಾಮನ ಆಸ್ತಿಯನ್ನು ಖಾಲಿ ಪೇಪರ್ ಮೇಲೆ ಸಹಿ ಹಾಕಿಸಿಕೊಂಡು ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ. ಗೌಡ್ರ ನೀವ್ ಹಿಂಗ ಮಾಡಿದಕ್ಕ ರಾಮಾಯಣ ಬಂದು ನೀವೇನು ಕೇಳಿಲ್ಲ ಅಂದ್ರ ಬಟಂಗಿ, ಈ ದೇವೇಗೌಡ ಎಂತ ಮನುಷ್ಯ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ನನ್ನ ವಿಷಯಕ್ಕೆ ಬಂದರೆ ಅವನ ಜೀವ 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 ಉಳಿಸಿರಲಿಲ್ಲ. ಹೌದ್ಲೆ ಮಗನ, ನೀ ಏನಾರ ದೇವ್ರ ಹತ್ರ ಒಡ ಪಡ್ಕೊಂಡ್ ಬಂದೆ, ನೀನ್ ಯಾರು ಏನು ಮಾಡಬಾರ್ದು ಅಂತ ಒಂದ್ ವಾದ್ರ ನಾಟಕ ತೇಜಿಂದ ಹೋಗ್ಬೇಕು. ದೊಡ್ಡ ದೊಡ್ಡ ಮಾತು ಲೇ ಬಟಂಗಿ ಅಂದ್ರೆ ಏನ್ ಸರ್ ಮಾಡ್ತಾರೆ? ಏನ್ ಹೇಳ್ರಿ ಅವ್ರು ನಿಮ್ಮದ ಮಾಡತ್ತೀನ್ರಿ. ಆ ರಾಮನಿಗೆ 1 ಲಕ್ಷ ಸಾಲವನ್ನು ಕೊಟ್ಟಿದ್ದೆ, ಆದ್ರೆ ಮರಳಿ ಸಾಲ ಕೊಡುವುದು 1 ತಿಂಗಳಿದೆ. ಕೊಟ್ರೆ ಒಳ್ಳೆಯದು, ಅವನ ಆಸ್ತಿ ಅವನ ಹೆಂಡತಿ ನನ್ನ ಸೊತ್ತು. ಬಟಂಗಿ ಅದಕ್ಕೊಂದು ಉಪಾಯ ತಿಳಿಯಲು. ಉಪಾಯ ಗೌಡ್ರ ಈ ಹೊಣಾತಿನಾಗ ಯಾವ ಉಪಾಯ ಬರುವತ್ತು? ತಡ್ರಿ ಒಂದ್ ಆಯ್ತು ಹೋಯ್ತು ಗೌಡ್ರ, ನಿಮ್ಮ ಕೆಲಸ ಸರಳ ಆಗ್ಬೇಕಂದ್ರ ಆ ರಾಮನ್ ತಮ್ಮ ಕುಡಕದಲ್ಲ ಚಂದ್ರಕಾಂತ ಅವನು ಉಪಯೋಗಿಸ್ಕೊಳ್ಬೇಕ್ರಿ. ಅವನು ಉಪಯೋಗಿಸ್ಕೊಂಡ್ ಅವ್ ಮೊದಲ ಕುಡಕದಾನ, ಅವ್ ಸಾಕಾಗತಾನ ಕುಡಿಸಿ ಆಸ್ತಿ ಮತ್ ಸೀತಾವ್ ನಾ ಮತ್ತೇನ್ ಬೇಕಾದೆಲ್ಲ ನಿಮ್ಮ ಮಾಡ್ಕೋಬೋದು. ಶಪಾಸ್ ಬಟಂಗಿ ಶಪಾಸ್, ಒಳ್ಳೆ ಉಪಾಯ ಕೊಟ್ಟೆ. ಚಂದ್ರಕಾಂತನನ್ನು ಬುಗುರಿ ಬುಗುರಿ ಅಂತ ಆಡಿಸಬೇಕು. ನೋಟಿಗೆ ಕೋಟಾ ನೋಟು ಎಂದು ಹೆಸರು ಸೇರಿಸಿ ಕೋಟಾ ನೋಟನ್ನು ಪ್ರಿಂಟ್ ಮಾಡಿ ರಾಜ್ಯಕ್ಕೆ ಸಾಗಾಣಿಕೆ ಮಾಡುವ ನರಕಾಸುರ. ಒಳ್ಳೆ ಗಾಂಧಿ ನೋಟನ್ನು ನನ್ನ ವಶಪಡಿಸಿಕೊಂಡು ಕೋಟಿ ಕೋಟಿ ನೋಟಿಗೆ ಈ ಅಗ್ನಿರಾಜ್ಯನೇ ಅರಸನಾಗುವಂತೆ. ಆದರೆ ನನ್ನ ಕೆಲಸ ಆಗಬೇಕಾದರೆ ಈ ದೇವೇಗೌಡ ಬದುಕಿರಬಾರದು. ಅವನ ಮೇಲೆ ಕೋಟಾ ನೋಟನ್ನು ಸುರಿದು ಬೆಂಕಿ ಹಚ್ಚಿ ಗಾಂಧಿ ನೋಟನ್ನು ನನ್ನ ಅರಮನೆಯಲ್ಲಿಟ್ಟು ಮೆರೆದಿದ್ದರೆ ನನ್ನ ಹೆಸರು ಅಗ್ನಿರಾಜನೇ ಅಲ್ಲ. ಬಾ ಅಗ್ನಿರಾಜ್ ಬಾ, ಏನಿದೆ ಸೂಟ್ಕೇಸ್ನಲ್ಲಿ? ನೋಡ್ರಿ, ಈ ಸೂಟ್ ಕೇಸಿನಲ್ಲಿ 10 ಲಕ್ಷ ಒರಿಜಿನಲ್ ಹಣವಿದೆ. ಅಗ್ನಿರಾಜ್,
ಈ ಹಣವನ್ನು ಬ್ಯಾಂಕಿಗೆ ತುಂಬಿ ಬಾ ಅಂತ ಹೇಳಿದ್ನಲ್ಲ, ನಿನ್ನೆ ಹೋಗ್ಲಿಲ್ಲವೇ? ಬ್ಯಾಂಕಿಗೆ ಹಣವನ್ನು ತುಂಬಿ ಬಂದಿದ್ದೇನೆ ಸೌಕರ್ಯ. ಮತ್ತೆ ಈ ಹಣ? ಸೌಕರ್ಯ, ನಾನು ತುಂಬಿ ಬಂದಿರುವ ಹಣ ಕೋಟಾ ನೋಟು. ಸೂಟ್ಕೇಸ್ನಲ್ಲಿ ಇರುವ ಹಣ ಒರಿಜಿನಲ್ ನೋಟು. ತೆಗೆದುಕೊಳ್ಳೆ. ಶಬ್ಬಾಸ್, ನಿನ್ನಂತ ಪಾಠ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೇನೆ ಅಗ್ನಿ. ಈ ಕ್ಷಣ ಮರೆಯಲಾದ ಕ್ಷಣ. ಅಗ್ನಿ, ನಮ್ಮ ಕೋಟಾ ನೋಟಿನ ಫ್ಯಾಕ್ಟರಿ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸೌಕರ್ಯ. ಆದರೆ ಪೊಲೀಸರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಅಗ್ನಿ, ಏನು ಹೇಳ್ತೀರಿ ನೀವು? ಪೊಲೀಸರು ನನ್ನ ಮೇಲೆ ಕಣ್ಣು? ಹೌದು ಸೌಕರ್ಯ. 1 ತಿಂಗಳ ಹಿಂದೆ ನಾನು ಕೋಟಾ ನೋಟನ್ನು ಸಾಗಿಸುತ್ತಿರುವಾಗ ನನ್ನನ್ನು ಪೊಲೀಸರು ಬೆನ್ನಟ್ಟಿದರು. ಆಗ ಹೇಗೋ ಬಚಾವಾದೆ. ಹೀಗೆ 2 ಬಾರಿ ತಪ್ಪಿಸಿಕೊಂಡಿದ್ದಾನೆ. ಒಂದು ವೇಳೆ ನಮ್ಮ ವ್ಯವಹಾರ ಗೊತ್ತಾದರೆ ನಾವಿಬ್ಬರು ಕಂಬಿ ಅನ್ಸೋದು ಗ್ಯಾರಂಟಿ. ಕಂಬಿ ಅನ್ಸೋದು? ನಾವು ಕಂಬಿ ಎಣಿಸೋದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಇದಕ್ಕೊಂದು ಉಪಾಯ ಮಾಡಲೇಬೇಕು. ಈ ಅಗ್ನಿರಾಜ್ ಬಾಲಕರು ನನ್ನ ಜೊತೆಗಿದ್ದರೆ ನನಗೆ ತುಂಬಾನೇ ತೊಂದರೆ. ಇವನಿಗೆ ಸರಿಯಾದ ಸಮಯ ನೋಡಿ ಜೈಲು ಪಾಲು ಮಾಡುವುದೇ ಒಳ್ಳೆಯದು. ಆಗ ಯಾವ ತೊಂದರೆಯೂ ಆಗುವುದಿಲ್ಲ. ಸಾವುಕಾರ, ಹೇಗೆ ಏನಾಯ್ತು? ಏನಿಲ್ಲ ಅಗ್ನಿ, ಪೊಲೀಸರ ವಿಷಯ ನಾನು ನೋಡಿಕೊಳ್ತೇನೆ, ನೀನೇನು ಚಿಂತಿಸಬೇಡ. ಓಕೆ ಸಾವುಕಾರ, ನಾನಿನ್ನು ಬರುತ್ತೇನೆ. ಗೌರ, ಗೋಕಾಕ ಲಕ್ಷ್ಮಿ ಟಾಗಿದ್ ಒಂದು ಪುನೀತ್ ರಾಜ್ ಒಂದು ಪಿಕ್ಚರ್ ಮಾಡಿದ್ರ, ಅದು ನೋಡಾಕ್ ಹೋಗ್ಬೇಕು ಮಾಡಿದ್ರಿ. ಒಂದು 120 ರೂಪಾಯಿ ಚಿಲ್ಲರ್ ತಿಳ್ಕೊಡ್ರಲ್ಲ. ಏ ಮುದುಗುಬೆ, ಈ ವಯಸ್ಸಿನಲ್ಲಿ ನೆಲ ಬೇಕಾ? ಗೌರ, ಹುಂಚಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಾಗೋದಿಲ್ಲ. ಕೊಡ್ರಿ 100 ರೂಪಾಯಿ ಚಿಲ್ಲರ್. ತೆಗೆದುಕೋ 100 ರೂಪಾಯಿ. ಗೌರ, ಇದೇನು ಒರಿಜಿನಲ್ ಡೂಪ್ಲಿಕೇಟ್? ಲೇ ಬಟಂಗಿ, ಗಾಂಧಿ ಒರಿಜಿನಲ್ ಐತದೆ. ಗಾಂಧಿ ಕಾಣ್ತಾನ್ರಿ ಇದ್ರಾಗ. ನೋಡ ಹೆಂಗ್ ನೋಡಿದ್ರೆ ಕಾಪ್ಲಾಗಿದ್ದೆ. ಓಕೆ ಗೌಡ್ರೆ, ನಾನು ಹೋಗಿ ಬರ್ತೀನಿ. ಇಲ್ಲಿ ನನ್ನದೇ ಅಧಿಕಾರ, ನನ್ನದೇ ದರ್ಪ. ನನ್ನ ವಿರುದ್ಧ ಯಾರಾದ್ರೂ ಅತಿ ಬಂದ್ರೆ ಅವರಿಗೆ ಕಾದಿದ ಸ್ಮಶಾನದ ದಾರಿ. ಸೀತಾ, ಏನು ನಿನ್ನ ರೂಪ? ಏನು ನಿನ್ನ ಯಾರ? ನಿನ್ನನ್ನು ಒಂದು ಸಾರಿ ಆದರೂ ನನ್ನೊಳಗೆ ಮಾಡಿಕೊಂಡಿದ್ರೆ ನನ್ನ ಹೆಸರು ಸಾವಿರ ಹಳ್ಳಿಯ ದೊರೆ ದೇವೇಗೌಡನೇ ಅಲ್ಲ.